ಹೊರನಾಡು ಬೆಂಗಳೂರು ಮಾರ್ಗದಲ್ಲಿ ದಿನ ಬೆಳಗ್ಗೆ 6ರಿಂದ ಶ್ರೀನಿವಾಸಪುರ ಬೆಂಗಳೂರು, ದೊಡ್ಡಬಳ್ಳಾಪುರ ಬೆಂಗಳೂರು, ಮಾಗಡಿ ಬೆಂಗಳೂರು, ಬೆಂಗಳೂರು ಕೇಂದ್ರ, ಚಿಕ್ಕಮಗಳೂರು ಈ ಎಲ್ಲ KSRTC ಡಿಪೋಗಳಿಂದ ಹೊರನಾಡು ಬೆಂಗಳೂರು 6 ಬಸ್ಸುಗಳು, ಅಲ್ಲಿಂದ ಬೆಂಗಳೂರು ಹೊರನಾಡು 6, ಒಟ್ಟು ದಿನನಿತ್ಯ 12 ಬಸ್ಸುಗಳು ಈ ಮಾರ್ಗದಲ್ಲಿ ಸಂಚಾರ ಮಾಡಬೇಕು. ಆದರೆ ಕಳೆದ 1.5 ತಿಂಗಳಿಂದ ಕೇವಲ ಬೆಂಗಳೂರಿನಿಂದ ಬೆಳಗ್ಗೆ ಬಿಡುವ ಬಸ್ಸುಗಳು ಹೊರನಾಡಿಗೆ ಸಂಜೆ ಬಂದು ಸಂಜೆ ಇಲ್ಲಿ ನಿಲುಗಡೆಯಾಗುವ ಬದಲು 2 ಬಸ್ಸುಗಳನ್ನು ಬಿಟ್ಟು ಉಳಿದೆಲ್ಲವೂ ಅದೇ ಬಸ್ಸು ರಾತ್ರಿಯೇ ವಾಪಸ್ ತೆರಳುತ್ತಿದೆ. ಸಿಬ್ಬಂದಿಗಳನ್ನು ಪ್ರಶ್ನೆ ಮಾಡಿದರೆ CC ಇದೆ ಸರ್ ಎನ್ನುವ ಉತ್ತರ ಅಷ್ಟೆ. ಆದರೆ ಇಲ್ಲಿ ದಿನನಿತ್ಯ ಸಂಚರಿಸುವ ಶಾಲಾ ಕಾಲೇಜುಗಳ ಮಕ್ಕಳು ದಿನನಿತ್ಯ ಹೊರನಾಡು ಕಳಸದಿಂದ ಕೆಲಸಕ್ಕೆ, ಕಚೇರಿಗಳಿಗೆ, ಮೂಡಿಗೆರೆಗೆ ಬರುವ ಉದ್ಯೋಗಿಗಳು, ಸಾರ್ವಜನಿಕರು ಬೆಳಿಗ್ಗೆ ಸಂಚರಿಸುವ ಬಸ್ಸುಗಳಿಲ್ಲದೆ ಖಾಸಗಿ ವಾಹನ ಬಾಡಿಗೆ ಮಾಡಿ ಕೊಟ್ಟಿಗೆಹಾರದಿಂದ ದಿನನಿತ್ಯ ಸಂಚರಿಸಬೇಕಾದ ಪರಿಸ್ಥಿತಿ ಇದೆ. ಮೊದಲೇ ಶಕ್ತಿ ಯೋಜನೆಯಿಂದ ತುಂಬಿ ತುಳುಕುವ ಇಲ್ಲಿನ ಬಸ್ಸುಗಳು ಇದೀಗ ಬಸ್ಸುಗಳೇ ಬಾರದೇ ಇರುವುದರಿಂದ ಇಲ್ಲಿನ ಅವ್ಯವಸ್ಥೆ ಕಂಡು ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ನೋಡಿದರೆ ಮೂಡಿಗೆರೆಯ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹಳಿ ತಪ್ಪುತ್ತಿರುವುದು ಗೋಚರವಾಗುತ್ತಿದೆ. ಈಗ ದಿನ ಸಂಚರಿಸುತ್ತಿರುವ 6 ಬಸ್ಸುಗಳ ಬದಲಾಗಿ ಹಿಂದಿನಂತೆ ಹೊರನಾಡು ಬೆಂಗಳೂರು 12 ಬಸ್ಸುಗಳು ಸಂಚಾರ ಮಾಡುವಂತೆ ಕ್ರಮ ತೆಗೆದುಕೊಂಡರೆ ಈ ಸಮಸ್ಯೆ ಬಗೆಹರಿಯಲು ವಿದ್ಯಾರ್ಥಿಗಳು, ಸಾರ್ವಜನಿಕರಿಗೆ ಅನುಕೂಲ ಆಗಬಹುದು. ಇಲ್ಲದಿದ್ದರೆ ಸ್ಥಳೀಯ ಮೂಡಿಗೆರೆ ಡಿಪೋದಿಂದ ಬಸ್ಸುಗಳು ಸಂಚಾರ ಆರಂಭಿಸಲಿ. ರಮೇಶ್ ಕೆಳಗೂರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.